ರೆಡಿನಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಓಕೆ, ಫುಲ್ ಎಕ್ಸೈಟ್ಮೆಂಟು, ಫುಲ್ ಟೆನ್ಷನ್ನು. ಈಗ ಮಲೇಷ್ಯಾಕ್ಕೆ ಹೋಗೋಕ್ಕೆ ಫುಲ್ಲು ರೆಡಿ ಆಗಿಬಿಟ್ಟಿದ್ದೀವಿ. ಒಂದು ಕಣ್ಕಪ್ ಹಾಕ್ಕೊಂಡಿದ್ದೀನಿ, ಇನ್ನೊಂದಕ್ಕೆ ಹಾಕ್ಕೊಂಡಿಲ್ಲ, ಹಾಕ್ಕೊಳ್ತಾ ಇದ್ದೀನಿ. ಎನಿವೇಸ್, ನಾವೀಗ CJV ಕ್ಯಾಬ್ಸಲ್ಲಿ ಏರ್ಪೋರ್ಟಿಗೆ ಕ್ಯಾಬನ್ನು ಬುಕ್ ಮಾಡಿದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ಬುಕ್ ಮಾಡಿದ್ದೀವಿ. ಬೆಂಗಳೂರು ಏರ್ಪೋರ್ಟಿಂದ ನಮ್ಮ ಫ್ಲೈಟ್ ಬಂದು 4:55ಕ್ಕೆ ಚೆನ್ನೈಗೆ. ಓಕೆನಾ? ಆ್ಯಂಡ್ ಊಟ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ನಾನು ಫುಲ್ ರೆಡಿ ಆಗಿದ್ದೀವಿ. ಅಂದರೆ ಇನ್ನು ಅಲ್ಪ ಸ್ವಲ್ಪ ಆದರೆ ರೆಡಿ ಆಗಿಬಿಡ್ತೀವಿ. ಓಕೆ, ಇನ್ನು ನೆಕ್ಸ್ಟು ಐ ಥಿಂಕ್ ಏರ್ಪೋರ್ಟಲ್ಲಿ ಸಿಗ್ತೀನಿ ನಾನು ನಿಮಗೆ. ಭಾನುವಾರ ಮಧ್ಯಾಹ್ನ ಆಗಿದ್ದರಿಂದ ಅಂಥ ಟ್ರಾಫಿಕ್ ಏನಿರಲಿಲ್ಲ, ಆರಾಮಾಗಿ ಬೇಗ ಹೋಗಿ ತಲುಪಿಟ್ವಿ. ಇಲ್ಲಿ ನೋಡ್ರಿ ನಮ್ಮ ಕೆಂಪೇಗೌಡರು ಹೆಂಗೆ ನಿಂತಿದ್ದಾರೆ ಅಂತ. ಆ್ಯಂಡ್ ನಾವು ಇವತ್ತು ಹೋಗ್ತಾ ಇರೋದು ಇಂಡಿಗೋ ಏರ್ಲೈನ್ಸಲ್ಲಿ, ಆಯಿತಾ? ಬ್ಯಾಂಗ್ಳೂರ್ ಟು ಚೆನ್ನೈ, ಚೆನ್ನೈ ಟು ಮಲೇಷ್ಯಾ. ಮಲೇಷ್ಯಾಲಿ ಎಲ್ಲಿ ಅಂದರೆ ಕ್ವಾಲಾಲಂಪುರ್. ಓಕೆ, ಏರ್ಪೋರ್ಟಿಗೆ ಬಂದಾಯಿತು ನಾವು. ಸೊ ನಾನು ಹೇಳಿದಾಗೆ ಇಲ್ಲಿಂದ ಮಲೇಷ್ಯಾಗೆ ನಮಗೆ 4:55ಕ್ಕೆ. ಟೋಟಲ್ ನಾವು ಇವಾಗ ಪೇ ಮಾಡಿದ್ದು, ನಾನು ಹೇಳಿದೆ ಇವಾಗ ಟ್ಯಾಕ್ಸಿಲಿ ಬಂದೆ ಅಂತ. ನಾವು ಬಸ್ಸು ಆಪ್ಟ್ ಮಾಡ್ಬೋದಾಯ್ತಾ? ಬಸ್ ಫೇರ್ ಬಂದು ಒಬ್ಬರಿಗೆ 275. ಸೋಲೋ ಟ್ರಾವೆಲರ್ ಆದರೆ ಬಸ್ಸಲ್ಲಿ ಬರೋದು ವಾಸಿ, ಫ್ಯಾಮಿಲಿ ಆದರೆ ನಿಮಗೆ ಕ್ಯಾಬೇ ವರ್ಕೌಟ್ ಆಗುತ್ತೆ. ಸೊ ನಾವೀಗ ಟೋಟಲ್ ಆಗಿ 900 ರೂಪಾಯಿ ಕೊಡ್ತೀವಿ ನಮ್ಮ ಮನೆಯಿಂದ, ವಿಚ್ ಇಸ್ ಅ ವೆರಿ ಗುಡ್ ಡೀಲ್. ಸೊ ಫಸ್ಟ್ ಇವಾಗ ಹೋಗಿ ಚೆಕ್-ಇನ್ ಎಲ್ಲ ಆಗ್ಬಿಡೋಣ, ಆಮೇಲೆ ನಾನು ಮುಂದೆ ಮಾತಾಡ್ತೀನಿ. ಓಕೆನಾ? ಬನ್ನಿ. ಬ್ಯಾಗೇಜ್ ಅಲೋವೆನ್ಸ್ ಪರ್ ಪರ್ಸನ್ನು 30 kgs ಚೆಕ್-ಇನ್ನು, 7 kgs ಕ್ಯಾಬಿನ್ನು. ಸೊ ಈಗ ಅಮ್ಮ ಮಾತಾಡ್ತಾ ಇದ್ದೀರಾ ಅಂದ್ಕೊಳ್ತಿದ್ದೀರಾ? ಇವತ್ತು ನಾನೇ ಮಾತಾಡ್ತೀವಿ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸೆಕ್ಯೂರಿಟಿ ಚೆಕ್ ಆಯಿತು, ಬೋರ್ಡಿಂಗ್ ಪಾಸ್ ಸಿಕ್ತು. ಸೆಕ್ಯೂರಿಟಿ ಚೆಕ್ ಎಲ್ಲ ಒಂದು ಅರ್ಧ ಗಂಟೆ ತೊಗೊಳುತ್ತೆ ಅಂದ್ಕೊಂಡ್ವಿ, ಇವತ್ತು ತೊಗೊಳ್ಳಿಲ್ಲ, 5 ನಿಮಿಷದಲ್ಲಿ ಮುಗಿದೋಯ್ತು. ಆಮೇಲೆ ಇವಾಗ ಬಂದು ತುಂಬ ಟೈಮ್ ಇದೆ ಅಂತ ಕುತ್ಕೊಂಡಿದ್ವಿ. ಸೊ ಇನ್ನೊಂದು 1 ಅವರ್ ಇಲ್ಲೇ ಇರ್ತೀವಿ, ಆಮೇಲೆ ಫ್ಲೈಟ್ ಹತ್ತೀವಿ. ಬ್ಯಾಂಗ್ಳೂರಿಂದ ಮಲೇಷ್ಯಾ ಟೋಟಲ್ ಫ್ಲೈಟ್ ಚಾರ್ಜಸ್ ನಮಗೆ ಬಂದು ಪರ್ ಪರ್ಸನ್ನು ರಿಟರ್ನು 21,000 ಆಯಿತು. ಸೂಪರ್ ಡೀಲ್ ಅಲ್ವಾ? ನಾನು ಹೇಗೆ ಬುಕ್ ಮಾಡಿದೆ, ಯಾವ ಆ್ಯಪ್ ಯೂಸ್ ಮಾಡಿದೆ, ಇದೆಲ್ಲ ನೋಡೋದಕ್ಕೆ ನೀವು ಬಡ್ಜೆಟ್ಟು ಮತ್ತು ಐಟಿನರಿದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡೋದು ಮರಿಬೇಡಿ. ಮಲೇಷ್ಯಾನ ಅಂದರೆ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ಸಿಕ್ಕಾಪಟ್ಟೆ ಕಡಿಮೆ ಬಜೆಟಲ್ಲಿ ನಾವು ಹೋಗಿ ಬರಬಹುದು. ಹೇಗೆ? ಕಡಿಮೆ ಬಜೆಟು ಅಂದರೆ ಎಷ್ಟಾಗತ್ತೆ, ಅಥವಾ ನಾವು ದುಡ್ಡು ಎಲ್ಲಿ ಉಳಿಸಬಹುದು, ಎಲ್ಲಿ ಖರ್ಚು ಮಾಡಬೇಕು, ಇದೆಲ್ಲ ಡೀಟೇಲ್ಸನ್ನು ನಾನು ನನ್ನ ಮಲೇಷ್ಯಾ ಸೀರೀಸಲ್ಲಿ ವಿಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ A to Z ನಿಮಗೆ ಬೆಂಗಳೂರಿಂದ ಹೊರಡೋದ್ರಿಂದ ಹಿಡಿದು ಅಲ್ಲಿ ರೀಚ್ ಆದಮೇಲೆ ಅಲ್ಲಿ ಏನೇನು ಮಾಡಬೇಕು ಎಲ್ಲ ಡೀಟೇಲ್ಸ್ ವಿತ್ ಐಟಿನರಿ ವಿತ್ ಬಡ್ಜೆಟ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಮಿಸ್ ಮಾಡದೆ ಕಂಪ್ಲೀಟಾಗಿ ನನ್ನ ವಿಡಿಯೋಗಳನ್ನ ನೋಡಿ. ಐ ಹೋಪ್ ಡೆಫಿನೆಟ್ಲಿ ನಿಮಗೆ ತುಂಬ 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 ಇಷ್ಟ ಆಗತ್ತೆ ಅಂತ. ನಾವು ಫ್ಲೈಟ್ ಹತ್ತೋ ಸಮಯ ಬಂದೇ ಬಿಡ್ತು. ಎಷ್ಟು ಸಲ ಟ್ರಾವೆಲ್ ಮಾಡಿದ್ರು ಫ್ಲೈಟ್ ನೋಡೋದಕ್ಕೆ ಒಂದು ಖುಷಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಮಗೆ 30 kgs ಪ್ಲಸ್ 7 kgs ಅಲೌಡ್ ಇದೆ ಅಂತ. ನೀವು ಇನ್ನೂ ಕಡಿಮೆ ಬಡ್ಜೆಟಲ್ಲಿ ಟ್ರಾವೆಲ್ ಮಾಡಬಹುದು, ಬಟ್ ನಿಮಗೆ ಬ್ಯಾಗೇಜ್ ಅಲೋವೆನ್ಸ್ ಸಿಗೋದಿಲ್ಲ. ಸೊ ಅದನ್ನು ಚೆಕ್ ಮಾಡಿಕೊಂಡು ನೀವು ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡಬೇಕಾಗತ್ತೆ. ನಮಗೆ ಬ್ಯಾಗೇಜ್ ಬೇಕಿತ್ತು ಅನ್ನೋ ಕಾರಣಕ್ಕೆ ನಾವು ಒಳ್ಳೆ ಡೀಲಲ್ಲಿ ಈ ಟಿಕೆಟ್ನ ಬುಕ್ ಮಾಡಿದ್ವಿ. ನಾನಂತೂ ಈಗ ಫ್ಲೈಟ್ ಹತ್ತುತ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದರೂ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟು ಲವ್ನ ನಂಗೆ ತೋರಿಸಿ, ಆಯಿತಾ? ಫ್ಲೈಟ್ ಒಳಗಡೆ ನಮ್ಮ ಜೊತೆ ಕ್ಯಾಬಿನ್ ಬ್ಯಾಗೇಜಲ್ಲಿ ನಾವು ಏನೇನು ಕ್ಯಾರಿ ಮಾಡಬಹುದು, ಚೆಕ್-ಇನ್ನಲ್ಲಿ ಏನೇನು ಹಾಕಬೇಕು, ಈ ಎಲ್ಲ ಡೀಟೇಲ್ಸ್ನು ಇಂಟರ್ನ್ಯಾಷನಲ್ ಪ್ಯಾಕಿಂಗ್ ವಿಡಿಯೋನಲ್ಲಿ ಹೇಳಿದ್ದೀನಿ, ಚೆಕ್ ಮಾಡಿ, ಆಯಿತಾ ಆ ವಿಡಿಯೋನ? ನಮಗೆ ಎಲ್ಲ ಫ್ಲೈಟ್ಸ್ಗೂ ಅಂದರೆ ಮಲೇಷ್ಯಾ ತನಕ ಕಂಪ್ಲೀಟಾಗಿ ಬೋರ್ಡಿಂಗ್ ಪಾಸ್ ಇಲ್ಲೇ ಸಿಕ್ತು. ಆ್ಯಂಡ್ ನಮ್ಮ ಬ್ಯಾಗೇಜ್ ಏನು ಚೆಕ್-ಇನ್ ಮಾಡಿದ್ದೀವಿ ಅದನ್ನು ಡೈರೆಕ್ಟಾಗಿ ಮಲೇಷ್ಯಾಲೇ ಕಲೆಕ್ಟ್ ಮಾಡ್ಕೊಳ್ಳೋದಿನ್ನ. May I have attention please? We request all the passengers please remain seated. Keep your seatbelts fastened until the seatbelt signs have been turned off. Thank you. ಹತ್ತಿದ್ವಿ, ಹಿಂಗೆ ಇಳಿದ್ಬಿಟ್ವಿ, ಅಷ್ಟೇ ಫೀಲಿಂಗು. ಬೇಗ ಲ್ಯಾಂಡ್ ಆಗೋದು. ಪಪ್ಪ
ಚೆನ್ನೈ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆದ್ವಿ. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಹೊರಡ್ತು ಆಯಿತಾ. 4:55ಗೆ ನಮ್ಮ ಫ್ಲೈಟ್ ಹೊರಡಬೇಕಿತ್ತು. ಆಲ್ಮೋಸ್ಟ್ ಟೇಕ್ ಆಫ್ ಆದಾಗ 5:30 ಆಗೋಗಿತ್ತು. ಬಟ್ ಇಲ್ಲಿ ನಾವು 6:15ಗೆ ಇವಾಗ ಲ್ಯಾಂಡ್ ಆಗಿದ್ದೀವಿ. ಸೊ ನೆಕ್ಸ್ಟ್ ನಮ್ಮ ಫ್ಲೈಟು ಲಕ್ಕಿಲಿ ಸ್ವಲ್ಪ ಟೈಮ್ ಇದೆ. ಐ ಥಿಂಕ್ 10 o'clock ನಮ್ಮ ಫ್ಲೈಟ್ ಇರೋದು. ಸೊ ಸ್ವಲ್ಪ ಟೈಮ್ ಇದೆ, ರಿಲ್ಯಾಕ್ಸ್ಡ್ ಆಗಿ ಮತ್ತೆ ನೆಕ್ಸ್ಟ್ ಪ್ರಾಸೆಸ್ನ ಮಾಡ್ಬೋದು. ಓಕೆ, ಬನ್ನಿ ಚೆನ್ನೈ ಏರ್ಪೋರ್ಟ್ನ ಒಂದು ಝಲಕ್ ನೋಡೋಣ. ವಣಕ್ಕಂ ಚೆನ್ನೈ ಅಂತ ಬರ್ದಿದ್ದಾರೆ ನೋಡಿ ಅಲ್ಲಿ. ನಮ್ಮ ದೇಶದೊಳಗೆ ಇರಬೇಕಾದ್ರೆ ನಮಗಿರೋ ಕಾನ್ಫಿಡೆನ್ಸೇ ಬೇರೆ ಅಲ್ವಾ. ಎಲ್ಲಿ ಬೇರೆ ಊರಿಗೆ ರಾಜ್ಯಕ್ಕೆ ಬಂದ್ರೂ ನಮ್ಮ ದೇಶ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮಗೆ. ಬೇರೆ ದೇಶದಲ್ಲಿ ತಕ್ಷಣ ಒಂಚೂರು ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಟೆನ್ಷನ್ ಆಗ್ತಾ ಇರುತ್ತೆ. ನಾವು ಸಾಮಾನ್ಯವಾಗಿ ಏರ್ಪೋರ್ಟ್ಗಳಿಗೆ ಬಂದಾಗ ಲಾಂಜಿಗೆ ಹೊಟ್ಟೋಗ್ತಾ ಇದ್ವಿ, ಲಾಂಜಲ್ಲೇ ಊಟ ಮಾಡ್ತಾ ಇದ್ವಿ, ರಿಲ್ಯಾಕ್ಸ್ ಆಗ್ತಾ ಇದ್ವಿ. ಬಟ್ ಇವತ್ತು ಫುಡ್ ಕೋರ್ಟು, ಚೆನ್ನೈಯಲ್ಲಿ ಫುಡ್ ಕೋರ್ಟು ಹೇಗಿದೆ ಎಕ್ಸ್ಪ್ಲೋರ್ ಮಾಡೋಣ ಏರ್ಪೋರ್ಟಲ್ಲಿ ಅಂತ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಆಪ್ಷನ್ಸ್ ತುಂಬ ಕಡಿಮೆ. ಅಂದರೆ ನಮ್ಮ ಬೆಂಗಳೂರು ಏರ್ಪೋರ್ಟಿಗೆ ಕಂಪೇರ್ ಮಾಡಿದ್ರೆ ನಾವು ಇವಾಗ ಇಂಟರ್ನ್ಯಾಷನಲ್ ಟರ್ಮಿನಲ್ ಇದ್ದೀವಿ. ಇಲ್ಲಿ ಆಪ್ಷನ್ಸು ತುಂಬ ಕಡಿಮೆ. ಮೇಜರ್ ಆಗಿ KFC ಇದೆ, ಅಡಿಯಾರ್ ಆನಂದ್ ಭವನ್ ಇದೆ, ಮತ್ತು ಇನ್ಯಾವುದೋ ಒಂದು ಮಸಾಲ ಸಮಥಿಂಗ್ ಏನದು ಮಸಾಲಾ ಕಿಚನ್. ಮಸಾಲಾ ಕಿಚನ್ ಅಂತಂದರೆ ಒಂದು ಸ್ಕ್ವೀಸ್ ಜ್ಯೂಸ್ ಬಾರ್ ಅಂತದೆ. ಅಲ್ಲಿ ಜ್ಯೂಸು ಮತ್ತು ಸ್ಯಾಂಡ್ವಿಚಸ್ ಸಿಗುತ್ತೆ. ಆ್ಯಂಡ್ ಮಾರ್ಟಿನಿ ಬಾರ್ ಇದೆ. ಬಟ್ ವೆಜ್ಜಿಗೆ ಅಂತ ಹೇಳಿದ್ರೆ ನಿಮಗೆ ಅಡಿಯಾರ್ ಆನಂದ್ ಭವನ್ ಒಂದೇ ಆಪ್ಷನ್ನು. ವೆಜ್ ಆ್ಯಂಡ್ ನಾನ್ ವೆಜ್ ಅಂದ್ರೂ KFC ಮತ್ತು ಮಸಾಲ ಸಮಥಿಂಗ್ ಕಿಚನ್, ಮಸಾಲ ಕಿಚನ್ ಅದೊಂದೇ ಆಪ್ಷನ್. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ನನಗೇನೋ ಫುಡ್ ಕೋರ್ಟು ಆಪ್ಷನ್ಸ್ ಕಡಿಮೆ ಅಂತ ಅನ್ನಿಸ್ತಪ್ಪ ನನಗಿಲ್ಲಿ. ಎನಿವೇಸ್ ನಾವಂತೂ ಊಟ ಮಾಡಿದ್ವಿ, ಅಡಿಯಾರ್ ಆನಂದ್ ಭವನಲ್ಲೇ ಊಟ ಮಾಡಿದ್ವಿ. ಚೆನ್ನಾಗಿತ್ತು. ಅಡಿಯಾರ್ ಆನಂದ್ ಭವನ್ ಚೆನ್ನಾಗಿರುತ್ತೆ, ಬಟ್ ಹೊರಗಡೆಗಿಂತ ನ್ಯಾಚುರಲ್ ಏರ್ಪೋರ್ಟ್ ಒಳಗೆ ಪ್ರೈಸಸ್ ಗೊತ್ತಿದೆ ನನಗೆ, ಚೆನ್ನಾಗಿದೆ. ಆ್ಯಂಡ್ ನೋಡಿ ಫಿಲ್ಟರ್ ಕಾಫಿ ಜೊತೆ ನಮ್ಮ ಊಟನ ಎಂಡ್ ಮಾಡ್ತಾಯಿದ್ವಿ. ಇನ್ನೂ ಆಲ್ಮೋಸ್ಟ್ 1.5 hour ಇದೆ ನಮ್ಮ ಫ್ಲೈಟ್ಗೆ. ಸೊ ಈಗ ಫಸ್ಟ್ ಚಾರ್ಜಿಂಗ್ ಪಾಯಿಂಟ್ ಹುಡುಕಬೇಕು, ನಮ್ಮ ಫೋನ್ನ ಚಾರ್ಜ್ಗೆ ಹಾಕಿ ಆಮೇಲೆ ಮುಂದಿನ ಕೆಲಸ. ಆಮೇಲೆ ಇದೇನು ಮುಂದಿನ ಕೆಲಸ ಅಂದರೆ ಫ್ಲೈಟ್ ಬೋರ್ಡ್ ಮಾಡೋದು ಅಷ್ಟೇ. ಚೆನ್ನೈಗೆ ಬಂದು ತಲುಪಿದಾಗ ಬೆಳಕಿತ್ತು. ಇವಾಗ ನಾವು ಮಲೇಷ್ಯಾ ಕಡೆ ಹೊರಟಾಗ ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಟೋಟಲ್ ಟೈಮ್ ಬಂದು 4 hours ನಮ್ಮದು ಇವಾಗ ಜರ್ನಿ ಟೈಮ್ ಆಯಿತಾ. ಆ್ಯಂಡ್ ಮಲೇಷ್ಯಾ ಕೋಲಾಲಂಪುರಲ್ಲಿ ಹೋಟೆಲ್ನ ನಾನು ಬೆಂಗಳೂರಿಂದನೇ ಆನ್ಲೈನ್ ಬುಕ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಚೆಕ್ ಇನ್ ಬಂದು 3 ಗಂಟೆ, ಮಧ್ಯಾಹ್ನ 3 ಗಂಟೆಗೆ. ಸೊ ಹಾಗಾಗಿ ನಾನು ಒಂದಿನ ಎಕ್ಸ್ಟ್ರಾ ಅಂದರೆ ಹಿಂದಿನ ದಿನದಿಂದನೇ ರೂಮ್ನ ಬುಕ್ ಮಾಡಿದ್ದೀವಿ. ಯಾಕಂದರೆ ನಾವು ಲ್ಯಾಂಡ್ ಆಗೋದು 4:45 ಅರ್ಲಿ ಮಾರ್ನಿಂಗ್ ಲೋಕಲ್ ಟೈಮ್. ಸೊ ಅಷ್ಟೊತ್ತಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಕಂಫರ್ಟಬಲ್ ಆಗಿ ಸೇಫ್ ಆಗಿ ರೂಮ್ಗೆ ಹೋಗ್ಬಿಡೋಣ ಅನ್ನೋದು ನಮ್ಮ ಐಡಿಯಾ. ಫ್ಲೈಟ್ ಅಂತೂ ಜನ ಭರಿತವಾಗಿತ್ತು. ಈಗ ಫಸ್ಟ್ ಮಲೇಷಿಯನ್ ವರ್ಡ್ ನೋಡಿದ್ವಿ, ಇದುವರೆಗೂ ನೋಡಿರಲಿಲ್ಲ, ಇವಾಗ ನೋಡಿದ್ವಿ ಮಲೇಷ್ಯಾಕ್ಕೆ ಬಂದಮೇಲೆ. ಹೇಲಾವ್ ಅಂದರೆ ಎಕ್ಸಿಟ್, ಬಟ್ ನಾವು ಕೊಟ್ಟಿದ್ದು ಎಂಟ್ರಿ. ಈಗ ಮಲೇಷ್ಯಲ್ಲಿ ಇಳಿದಿದ್ದೀವಿ, ಬ್ಯಾಗೇಜ್ ಕ್ಲೈಮ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಬ್ಯಾಗೇಜ್ ಕ್ಲೈಮ್ ಮಾಡಿಕೊಂಡು ಸಿಮ್ ಕಾರ್ಡ್ ಎಲ್ಲ ಸೆಟಲ್ ಮಾಡಿ ಆಮೇಲೆ ಮಿಕ್ಕಿದೆಲ್ಲ ಮಾತಾಡ್ತೀನಿ. ಓಕೆನಾ? ಬನ್ನಿ. ಇಳಿದ ತಕ್ಷಣ ಆ್ಯಕ್ಚುಲಿ ಒಂಚೂರು ಕನ್ಫ್ಯೂಷನ್ ಇತ್ತು ಆಯಿತಾ. ಯಾಕಂದರೆ ಸರಿಯಾಗಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿ ಹೋಗಿ ಬ್ಯಾಗೇಜ್ ಕ್ಲೈಮ್ ಮಾಡಬೇಕು ಅಂತ. ಫೈನಲಿ ಇವಾಗ ಗೊತ್ತಾಯಿತು. ಇವಾಗ ಬೇರೆ ಬಿಲ್ಡಿಂಗಿಗೆ ಹೋಗಿ, ಅಂದರೆ ಒಂದು ಬಸ್ ತೊಗೊಂಡು ಬೇರೆ ಬಿಲ್ಡಿಂಗ್ ಹೋಗಿ ಬ್ಯಾಗೇಜ್ ಕ್ಲೈಮ್ ಮಾಡಬೇಕು ಅಂದರು. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತೀನಿ. ಮಲೇಷ್ಯಾಗೆ ನಾವು ಬಂದು ಲ್ಯಾಂಡ್ ಆಗಿದ್ದು ಇವಾಗ ಇಂಡಿಗೋ ಫ್ಲೈಟಲ್ಲಿ. ಆ್ಯಂಡ್ ಮಲೇಷ್ಯಾ 2.5 ಗಂಟೆ ಮುಂದೆ ಇದೆ ನಮ್ಮ ಭಾರತಕ್ಕೆ ಅಂದರೆ ಟೈಮಿಂಗ್ಸಲ್ಲಿ. ಸೊ ಈಗ 4:45 ಹೆಚ್ಚು ಕಡಿಮೆ ಇಲ್ಲಿ ಟೈಮು 4:45. ಓಕೆನಾ? ಅಂದರೆ ನಮ್ಮ ಇಂಡಿಯಾಲಿ ಬೆಂಗಳೂರಲ್ಲಿ 2:15. ಓಕೆ. ಸೊ ನಾನು ಯಾವ ಫ್ಲೈಟ್ ತೊಗೊಂಡೆ, ಫ್ಲೈಟ್ ಟಿಕೆಟು ಎಷ್ಟಾಯಿತು, ಇದೆಲ್ಲ ಡೀಟೇಲ್ಸ್ ನೋಡೋದಕ್ಕೆ ನಾನು ಕಂಪ್ಲೀಟ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ ಮಾಡೋದು ಮರಿಬೇಡಿ. ಫಸ್ಟು ಬೇಗ ಬಸ್ ಹತ್ಬಿಟ್ಟು ಬ್ಯಾಗೇಜ್ ಕ್ಲೈಮ್ ಮಾಡೋಣ ಬನ್ನಿ. ಪರವಾಗಿಲ್ಲ, ಸಾಕಷ್ಟು ಇನ್ಫಾರ್ಮೇಷನ್ ಇಂಗ್ಲೀಷಲ್ಲೂ ಇದೆ ಆ್ಯಕ್ಚುಲಿ. ನೋಡಿ, 8C5 ಟಾಯ್ಲೆಟ್ಸ್ಗೆ ಟಂಡಾಸ್ ಅಂತಾರೆ ಇಲ್ಲಿ.
ಏರ್ಪೋರ್ಟಲ್ಲಿ ಹೇಳಿದ ತಕ್ಷಣ ನನಗೆ ಕಾಫಿ ಬಾಟ್ ಕಾಣಿಸ್ತು, ಸೂಪರ್ ಆಗಿದೆ. ಎಷ್ಟು ವೆರೈಟಿ ಕಾಫೀಸ್ ಗೊತ್ತಾಗಲಿ, ಕ್ಯಾಪಚಿನೋ, ಹ್ಯಾಸಲ್ನಟ್ ಲಾಸಿ, ಗ್ರೀನ್ ಟೀ ಲ್ಯಾಟೆ, ಚಾಕೊಲೇಟ್, ಐಸ್ಡ್ ಕ್ಯಾರಮೆಲ್ ಲ್ಯಾಟೆ, ಸೂಪರ್. ತೊಗೋಬೇಕು ಅಂತ ತುಂಬ ಆಸೆ ಆಗ್ತಿದೆ. ಬಟ್ ನನಗೆ ಫಸ್ಟು ಬ್ಯಾಗೇಜ್ ಕ್ಲೀನ್ ಮಾಡಿಬಿಡ್ಬೇಕು, ಆಮೇಲೆ ಇಮಿಗ್ರೇಷನ್ ಆಗ್ಬಿಟ್ಟೆ. ಸೊ ಬನ್ನಿ. ನಾನು ಮಲೇಷ್ಯಾಗೆ ಬಂದಿಳಿದ್ವಿ ಅಂತ ಹೇಳ್ತಾ ಇದ್ದೀನಲ್ಲ, ಕೋಲಾಲಂಪುರಿಗೆ ಬಂದಿಳಿದಿದ್ದೀವಿ. ಆ್ಯಂಡ್ ನಾವು ಇವಾಗ ವೀಸಾ ಇಲ್ಲದೆ ಇರೋ ಕಾರಣಕ್ಕೆ ಫಸ್ಟು MDAC ಫಾರ್ಮ್ ಫಿಲ್ ಮಾಡಿದವರು ಎಲ್ಲರೂ ಕೋಲಾಲಂಪುರ್ಗೆ ಬಂದಿಳಿದ್ದೀವಿ. ಯಾವುದೂ ಡೆಸ್ಟಿನೇಷನ್ ತೊಗೋಬಾರ್ದು, ಅಂದರೆ ಲಂಕಾವಿ, ಪೆನಾಂಗು ಇಲ್ಲೆಲ್ಲೂ ಹೋಗಬಾರ್ದು, ಕೋಲಾಲಂಪುರ್ಗೆ ಬರಬೇಕು. ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ, ನೆನ್ಪಿಟ್ಕೊಂಡು. ಆ್ಯಂಡ್ ಏನದು MDAC ಫಾರ್ಮು, ಅದನ್ನು ಹೇಗೆ ಫಿಲ್ ಮಾಡಬೇಕು, ಎಲ್ಲಿ ಫಿಲ್ ಮಾಡಬೇಕು, ಈ ಎಲ್ಲ ಡೀಟೇಲ್ಸ್ನು ನಾನೊಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ಅದನ್ನು ಚೆಕ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಕರೆನ್ಸಿ ಎಕ್ಸ್ಚೇಂಜ್ ನಾವು ಮೊದಲೇ ಬಜೆಟ್ ಎಲ್ಲ ಪ್ಲಾನ್ ಮಾಡಿದ್ರಿಂದ ಎಷ್ಟು ಬೇಕು ಅಂತ ಐಡಿಯಾ ಇತ್ತು. ಸೊ ಹಾಗಾಗಿ ಬೆಂಗಳೂರಲ್ಲಿ ಓರಿಯೆಂಟ್ ಎಕ್ಸ್ಚೇಂಜ್ನಲ್ಲೇ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟಿದ್ವಿ. ಇಮಿಗ್ರೇಷನ್ ಮುಗಿತು, ಈಗ ಬ್ಯಾಗೇಜ್ ಕಲೆಕ್ಷನಿಗೆ ಬಂದಿದ್ದೀವಿ. ಇಮಿಗ್ರೇಷನಲ್ಲಿ ಏನು ಅಂಥ ಪ್ರಶ್ನೆಗಳೆಲ್ಲ ಏನು ಕೇಳಿದೆ, ಎಷ್ಟು ದಿನ ಇರ್ತಾ ಇದ್ದೀರಾ ಅಂದರೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ಆಗ್ತದೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೇನು ತೊಂದರೆ ಆಗೋದಿಲ್ಲ. ಟಕ ಅಂತ ಎಲ್ಲ ಕೆಲಸ ಮುಗ್ದೋಗ್ಬಿಡುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಪ್ರಾಸೆಸ್ ಏನು, ಇದೆಲ್ಲ ನೋಡೋದಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿದೆ, ಚೆಕ್ ಮಾಡಿ. ಈಗ ಮಲೇಷ್ಯಾಗೆ ವೀಸಾ ಇಲ್ಲ, ಡಿಸೆಂಬರ್ 2024 ತನಕ ನಮ್ಮ ಇಂಡಿಯನ್ಸಿಗೆ. ಅಲ್ಲಿಗೆ ಓಡೋಗಿ ಸೂಟ್ಕೇಸ್ ತೊಗೊಂಡು ಬಂದ ಏನು. ಎನಿವೇಸ್ ಎಲ್ಲ ಬ್ಯಾಗೇಜ್ ಕಲೆಕ್ಷನ್ ಆಯಿತು. ಸೊ ಈಗ ನಾವು ಆಲ್ರೆಡಿ ಇಲ್ಲಿ ನಮಗೆ ಒಂದು ಹೋಟೆಲ್ನ ಬುಕ್ ಮಾಡಿಬಿಟ್ಟಿದ್ದೀವಿ. ಸೊ ಆ ಹೋಟೆಲಿಗೆ ಹೇಗೆ ಹೋಗಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಬಿಕಾಸ್ ಬಸ್ ಆಪ್ಷನ್ ಇದೆ, ಟ್ರೈನ್ ಆಪ್ಷನ್ ಇದೆ, ಕ್ಯಾಬ್ ಆಪ್ಷನ್ ಇದೆ. ಸೊ ಫಸ್ಟು ಸಿಮ್ ಕಾರ್ಡ್ ತೊಗೋಬೇಕು. ಸಿಮ್ ಕಾರ್ಡ್ ತೊಗೊಂಡ್ಮೇಲೆ ಕ್ಯಾಬ್ಗೆ ಇಲ್ಲಿಂದ ಅಲ್ಲಿಗೆ ಎಷ್ಟಾಗುತ್ತೆ ಅಂತ ನೋಡಿದ್ಮೇಲೆ ಏನು ತೊಗೊಳ್ಬೇಕು ಅನ್ನೋದನ್ನು ಡಿಸೈಡ್ ಮಾಡೋಣ. ಓಕೆನಾ? ಸೊ ಎಸ್, ಈಗ ಫಸ್ಟ್ ಹೋಗಿ ಸಿಮ್ ಕಾರ್ಡ್ ತೊಗೊಳ್ಳೋಣ. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಏನು ಅಂದರೆ, ವೀಸಾ ಇಲ್ಲ ಅಂದರೆ ಆನ್ ಅರೈವಲ್ ವೀಸಾ ತೊಗೋಬೇಕು ಮಲೇಷ್ಯಾಗೆ ಅಂದ್ಕೊಂಡಿದ್ದಾರೆ. ಇಲ್ಲ, ಆನ್ ಅರೈವಲ್ಲೂ ಇಲ್ಲ, ವೀಸಾನೇ ಇಲ್ಲ. ಓಕೆ, ನೀವು ಬೆಂಗಳೂರಿಂದ ಜಸ್ಟ್ ಒಂದು ಫಾರ್ಮ್ ಫಿಲ್ ಮಾಡ್ಕೊಂಡು ಬರಬೇಕಷ್ಟೇ. ದುಡ್ಡು ₹1 ಖರ್ಚಾಗಲ್ಲ. ನೆನ್ಪಿಟ್ಕೊಳ್ಳಿ, ಝೀರೋ ದುಡ್ಡು ಫಾರ್ ವೀಸಾ. ವೀಸಾನೇ ಇಲ್ಲ, ಝೀರೋ ವೀಸಾ, ಝೀರೋ ಮನಿ. MDAC ಫಾರ್ಮನ್ನು ಮಾತ್ರ ನಾವು ಫಿಲ್ ಮಾಡಬೇಕು. ಸೊ ಎಸ್, ಕನ್ಫ್ಯೂಷನ್ ಇಟ್ಕೋಬೇಡಿ, ನೋ ವೀಸಾ. ಸೊ ನಾನಿಲ್ಲಿ ಮ್ಯಾಕ್ಸಿಸ್ ಸಿಮ್ ಕಾರ್ಡ್ ತೊಗೊಂಡೆ. ಆಯಿತಾ, 15 ಡೇಸ್ಗೆ ಒಳ್ಳೆ ಡೀಲ್ ಸಿಕ್ತು ನನಗೆ. 29 ರಿಂಗೇಟ್ಗೆ 40 GB. ಓಕೆ, ಸೊ ಮ್ಯಾಕ್ಸಿಸ್ ಇದೆ, ಸೆಲ್ಕಾಮ್ ಇದೆ, ಡಿಜಿ ಇದೆ. ಬಟ್ ನಾನು ಮ್ಯಾಕ್ಸಿಸ್ ಆಫ್ ಮಾಡಿದೆ ಬಿಕಾಸ್ ಒಳ್ಳೆ ಡೀಲ್ ಸಿಕ್ತು ಅಂತ. ಏರ್ಪೋರ್ಟಿಂದ ಆಚೆ ಬರ್ತಿದ್ದಾಗೇ ಏರ್ಪೋರ್ಟ್ ಪ್ರಿಮೈಸಸ್ಸಲ್ಲೇ ಸಿಗುತ್ತೆ ನಿಮಗಿದು. ಸೊ ಆರಾಮಾಗಿ ಇಲ್ಲೇ ಸಿಮ್ ಕಾರ್ಡ್ ತೊಗೋಬೋದು ಡೈರೆಕ್ಟಾಗಿ. ಟೋಟಲ್ 29 ರಿಂಗೇಟ್ಸ್ ಅಂದರೆ 29 × 18 520 ಚಿಲ್ಲರೆ ಆಯಿತು. 522 ಅನ್ಸುತ್ತೆ. ನಾವೀಗ ಏರ್ಪೋರ್ಟಿಂದ ಲೆವೆಲ್ 1ಗೆ ಹೋಗ್ತಾ ಇದೀವಿ, ಅಂದ್ರೆ ಕೆಳಗಡೆ ಹೋಗ್ತಾ ಇದೀವಿ. ಲೆವೆಲ್ 3 ನಲ್ಲಿ ಏರ್ಪೋರ್ಟ್. ಸೊ ಲೆವೆಲ್ 1ಗೆ ಹೋದ್ರೆ ಬಸ್ಸು, ಟ್ಯಾಕ್ಸೀಸು ಎಲ್ಲ ಇಲ್ಲಿ ಅಂತ ಹೇಳಿದ್ದಾರೆ. ನೋಡೋಣ, ನಾವು ಟ್ಯಾಕ್ಸಿ ಬುಕ್ ಮಾಡ್ಬೇಕು ಅನ್ಕೊಳ್ತಾ ಇದೀವಿ. ಓಕೆ, ಈಗ ಗ್ರ್ಯಾಬ್ ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಆಯ್ತಾ, ಇಲ್ಲಿಂದ ನಮ್ಮ ಹೋಟೆಲಿಗೆ ಹೋಗೋಕ್ಕೆ 78 ರಿಂಗೇಟ್ ಅಂತ ಹೇಳಿದ್ರು. ಬಸ್ಸಲ್ಲಿ ಹೋದ್ರೆ ಒಬ್ರೊಬ್ರಿಗೆ 15 ರಿಂಗೇಟ್. ಬಟ್ ಒಂದು ಜಾಗದಲ್ಲಿ ಹಿಡಿದು ಮತ್ತೆ ಅಲ್ಲಿಂದ ಕ್ಯಾಬ್ ತೊಗೋಬೇಕು. ಓಕೆ, ಸೊ ಫ್ಯಾಮಿಲಿ ಅಂತ ಬಂದಾಗ ಗ್ರ್ಯಾಬ್ ತೊಗೊಳೋದು ತುಂಬ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ಟ್ಯಾಕ್ಸಿಯವರು ನಾನು ಫಸ್ಟ್ ಗ್ರ್ಯಾಬ್ ಬುಕ್ ಮಾಡಿದಾಗ ಫೋನ್ ಮಾಡಿಬಿಟ್ಟು ಬರೋಕ್ಕಾಗೋದಿಲ್ಲ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಮಾಡೋಲ್ಲ, ನೀವು ಮಾಡಿ ಅಂದರೆ ಆ್ಯಸ್ ಯೂಶಲ್. ಗೊತ್ತಲ್ಲ ನಮಗೆ, ಓಲಾ ಎಲ್ಲ ಯೂಸ್ ಮಾಡಿ ಅಭ್ಯಾಸ ಇದೆಯಲ್ಲ. ಸೊ ಇಲ್ಲ, ನೀವೇ ಮಾಡಿ ಅಂದರೆ, ಇಲ್ಲ ನಾ ಮಾಡೋಲ್ಲ, ನನಗೂ ಬರೋಲ್ಲ ಅಂತಾರೆ. ಹೆಂಗೆ ನೋಡಿದ್ರ ಎಷ್ಟು ಸ್ಮಾರ್ಟ್ ಅಂತ. ಆಮೇಲೆ ಕ್ಯಾನ್ಸಲ್ ಮಾಡಲಿಲ್ಲ, ಸುಮ್ಮನೆ ಇದೆ. ಬಟ್ ತುಂಬ ಹೊತ್ತು ಕಾಯ್ಬೇಕಾಗಿ ಬಂತು. 8-9 ನಿಮಿಷ ಅದ್ರ ಕಡೆಗೆ ನಾನೇ ಕ್ಯಾನ್ಸಲ್ ಮಾಡಿದೆ. ಆ್ಯಂಡ್ ರೀಸನ್ ಆಫ್ಕೋರ್ಸ್ ಕೊಟ್ಟೆ ನಾನು, ಡ್ರೈವರು ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ಏನು ಚಾರ್ಜ್ ಆಗಲಿಲ್ಲ ನಮಗೆ ಕ್ಯಾನ್ಸಲೇಷನ್. ಈಗ ಐ ಥಿಂಕ್ ನಮ್ಮ ಗ್ರ್ಯಾಬ್ ಟ್ಯಾಕ್ಸಿ ಇನ್ನೊಂದು ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಇಲ್ಲಿ ನಿಮಗೆ ವಿಯೆಟ್ನಾಂ ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗಿರ್ಬೋದು, ಇಲ್ಲಾಗಿರ್ಬೋದು, ಎಲ್ಲ ಕಡೆ ಗ್ರ್ಯಾಬ್ ಟ್ಯಾಕ್ಸೀಸು ತುಂಬ ಈಸಿ ನಿಮಗೆ. ಸೊ ಗ್ರ್ಯಾಬ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ಆಮೇಲೆ ನೀವು ಟ್ಯಾಕ್ಸಿನ ಆರಾಮಾಗಿ ಬುಕ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡ್ಬೋದು.
ಅದು ನಂತರ ಫ್ಯಾಮಿಲಿ ಬಂದರೆ ನಂಬರ್ ಆಫ್ ಪೀಪಲ್ ಜಾಸ್ತಿ ಇತ್ತು ಅಂದರೆ ಟ್ಯಾಕ್ಸೀಸೇ ಬೆಟರಾಗಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಟ್ರೈನ್ ಚಾರ್ಜ್ ಕೇಳಿದಾಗ ಪರ್ ಹೆಡ್ 55 ರಿಂಗೇಟ್ಸ್ ಅಂದರು. ಅದು ಮತ್ತು KL ಸೆಂಟ್ರಲ್ ತನಕ ಮಾತ್ರ, ನಮ್ಮ ಹೋಟೆಲ್ ತನಕ ಅಲ್ಲ. ಸೊ ಲೆಟ್ಸ್ ಟೇಕ್ ಅ ಗ್ರ್ಯಾಬ್ ನೌ. ನೋಡಿ, ಫಸ್ಟ್ ಗ್ಲಿಂಪ್ಸ್ ಆಫ್ ಕೋಲಾಲಂಪುರ್ ಏರ್ಪೋರ್ಟಿಂದ ನಮ್ಮ ಹೋಟೆಲ್ ಕಡೆಗೆ ರಸ್ತೆಗಳೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಹಾಂ, ಟೋಲೇನೋ ನಮ್ಮ ಬೆಂಗಳೂರು ಥರನೇ ಅನ್ನಿಸ್ತಾ ಇದೆ ನನಗಿದು. ಓಕೆ, ಸೊ ಬಿಲ್ಡಿಂಗ್ಗಳೆಲ್ಲ ಇನ್ನೂ ಎತ್ತೆತ್ತರದ ಬಿಲ್ಡಿಂಗ್ಗಳು ಕಾಣಿಸ್ಬೇಕಾಗಿದೆ. ಇನ್ನು ಸದ್ಯಕ್ಕಂತೂ ನಮಗದೆಲ್ಲ ಸಿಕ್ಕಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಬೆಳಗ್ಗೆನೇ ಸ್ವಲ್ಪ ಸಾಕಷ್ಟು ಟ್ರಾಫಿಕ್ಕು ಕಾಣಿಸ್ತು ರೀ. ಹಾಂ, ಅಲ್ಲಿ ನೋಡಿ ಉದ್ದುದ್ದ ಬಿಲ್ಡಿಂಗ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಮಲೇಷಿಯಾ ಇಸ್ ಫೇಮಸ್ ಫಾರ್ ದೀಸ್ ಅಲ್ವಾ. ನೋಡಿ, ದೂರದಿಂದ KL ಟವರ್, ಮಿನಾರಾ, ಕೋಲಾಲಂಪುರ್ ಕಾಣಿಸ್ತಾ ಇದೆ ನಮಗೆ. ಏರ್ಪೋರ್ಟಿಂದ ನಮ್ಮ ಹೋಟೆಲ್ಗೆ ಆಲ್ಮೋಸ್ಟ್ 1 hour 10 minutes ಆಯಿತು. ಕತ್ತಲಿದ್ದ ಬೆಳಕಿನೆಡೆಗೆ ನಾವು ಹೊರಟಾಗ ಕತ್ಲಿತ್ತು. ಈಗ ನೋಡಿ, ನಮ್ಮ ಆಲ್ಮೋಸ್ಟ್ ರೂಮಿಗೆ ಬಂದು ತಲುಪೋ ಹೊತ್ತಿಗೆ ಬೆಳಕಾಗ್ಬಿಟ್ಟಿದೆ. ಇನ್ನೂ ರೂಮಿಗೆ ಬಂದಿಲ್ಲ. ಪಾಪ ನಮ್ಮ ಕ್ಯಾಬ್ ಡ್ರೈವರು ಇಲ್ಲಿ ಟಂಡಾಸ್ಗೆ ನಿಲ್ಸಿದ್ದಾರೆ, ಟಂಡಾಸ್ ಬ್ರೇಕ್ಗೆ. ಆ್ಯಂಡ್ ನಾವು ಹೊರಟಾಗ 6:15, ಈಗ 7:15 ಹೆಚ್ಚು ಕಡಿಮೆ. ಸೊ 1 hour ಆಯಿತು ನಾವು ಬರೋದಕ್ಕೆ. ಆ್ಯಂಡ್ ಇವ್ರ ಕ್ಯಾಬ್ ಪ್ರೈಸ್ ಏನು ತೋರಿಸ್ತಾರೆ ಅದರಲ್ಲಿ ಟೋಲ್ ಇನ್ಕ್ಲೂಡ್ ಆಗಿರೋದಿಲ್ಲ. ಜಸ್ಟ್ ಲೈಕ್ ನಮ್ಮ ಬೆಂಗಳೂರಲ್ಲೂ ಅಷ್ಟೇ. ಯಾಕಂದರೆ ನಾವು ಮನೆಯಿಂದ ಏರ್ಪೋರ್ಟಿಗೆ ಬುಕ್ ಮಾಡಿದಾಗ ಟೋಲ್ ಎಕ್ಸ್ಟ್ರಾನೇ ತೊಗೊಂಡ್ರು. ಸೊ ಇಲ್ಲೂ ಟೋಲ್ ಎಕ್ಸ್ಟ್ರಾ ಆಗುತ್ತೆ. ಎಲ್ಲ ಸೇರಿಸಿ 87 ರಿಂಗೇಟ್ ಆಯಿತು ನಮಗೆ ಏರ್ಪೋರ್ಟಿಂದ ಹೋಟೆಲಿಗೆ ಬಂದು. ಓಕೆ, ನಾವು ಬುಕ್ ಮಾಡಿದಂಥ ರಿಗಾಲಿಯಾ ಸೂಟ್ 109 ಸ್ಟುಡಿಯೋ 109ಗೆ ಬಂದ್ಬಿಟ್ಟಿದ್ದೀವಿ. ಸೊ ಬೆಂಗಳೂರಿಂದ ನಾವು ಮಲೇಷ್ಯಾ ತನಕ ಬಂದು ರೀಚ್ ಆಗಿದ್ದನ್ನು ನೀವು ಹಂತವಾಗಿ ಎಲ್ಲ ನೋಡಿದ್ರಿ ಅಲ್ವಾ. ಸೊ ನಾನೀಗ ಈ ಹೋಟೆಲ್ ರೂಮ್ನ ಎಲ್ಲಿ ಬುಕ್ ಮಾಡಿದೆ, ಎಷ್ಟು ಬೆಲೆ ಆಯಿತು, ನಮ್ಮ ಫ್ಲೈಟ್ ಟಿಕೆಟ್ಸ್ ಬೆಲೆ ಎಷ್ಟು, ಈ ಎಲ್ಲ ಇನ್ನೂ ಜಾಸ್ತಿ ಡೀಟೇಲ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಂದು ಇನ್ನೊಂದು ವಿಡಿಯೋ ಇದೆ, ಚೆಕ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿದೆ. ಸೊ ಎಸ್, ಇವಾಗ ಹೋಟೆಲ್ ರೂಮಿಗೆ ಬಂದಿದ್ದೀವಿ. ಒಳಗೆ ಹೋಗಿ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಇವತ್ತಿನ ದಿನ ಏನು ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ನಿಮಗೆ ಒಂದೊಂದು ತೋರಿಸ್ತಾ ಹೋಗ್ತೀನಿ. ನನ್ನ ಮಲೇಷಿಯಾ ಸೀರೀಸ್ನ ಕಂಪ್ಲೀಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ತನಕ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.